ಅಪ್ಪ ಡ್ಯಾಡಿ ಅಂತಾರದು ನಂಗೆ ಇವತ್ತು ಗೊತ್ತಾಗಿದ್ದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವ ಯಾರ್ಯಾರು ಬರ್ತಾರೋ ಮರ ಈ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ನನಗಿದ್ರ ಒಂಥರ ಸಂತೋಷ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ ಅಂತ ಕರಿತೀವಿ. ಯಾವತ್ತೂ ಕರ್ದೇ ಇಲ್ಲ ಗೈಸ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಚು ಶ್ರೀಧರ್ ಮಾತಾಡ್ತಾ ಇರೋದು. ಇವತ್ತು ವಿಶೇಷ ಏನಂದರೆ ವರಮಹಾಲಕ್ಷ್ಮಿ ಹಬ್ಬ. ಆ್ಯಂಡ್ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಗೆ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ಅವರೆಲ್ಲ ಲಕ್ಷ್ಮಿನೆಲ್ಲ ಕುಳಿಸಿ ಪೂಜೆ ಎಲ್ಲ ಮುಗಿಸಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಲಕ್ಷ್ಮಿ. ನಾನು ಇನ್ನೂ ರೆಡಿ ಆಗಬೇಕು, ಇನ್ನೂ ನಾನು ರೆಡಿ ಆಗಿಲ್ಲ. ಸೊ ಬನ್ನಿ ಲಕ್ಷ್ಮಿನ ತೋರಿಸ್ತೀನಿ. ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ಲಕ್ಷ್ಮಿ ಕೂಡ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಮ್ಮ ಅಕ್ಕ ಅವರು ಹೊರಗಡೆ ಕುಳಿಸಿರೋದು. ಯಾವಾಗೂ ದೇವ್ರ ಮನೇಲಿ ಕುಳಿಸ್ತಾ ಇದ್ರು ಲಕ್ಷ್ಮಿನ. ಇನ್ನೂ ನಾನು ಟಿಫನ್ ಸಹ ಮಾಡಲಿಲ್ಲ. ನಮ್ಮ ಅಕ್ಕ ಎಲ್ಲ ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಬನ್ನಿ ಬ್ಯಾಟಿಂಗ್ ಶುರು ಮಾಡೋಣ. ಆ್ಯಂಡ್ ಅವ್ರು ಏನೇನು ಮಾಡಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ. ನನಗೆ ಹುಷಾರಿಲ್ಲ ಗಾಯ್ಸ್, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸ್ ಒಂಥರ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಾನು ಟಿಫನ್ ಮಾಡಿಲ್ಲ. ಸೊ ನಮ್ಮ ಟಿಫನ್ಗೆ ನಮ್ಮ ಅಕ್ಕ ಫುಲ್ ಹಬ್ಬದ ಅಡುಗೆ ರೆಡಿ ಮಾಡಿದ್ದಾರೆ. ಈಗ ಜಸ್ಟ್ ಅನ್ನ ರಸಮ್ ಹಾಗೆ ಪಲ್ಯ ಆ್ಯಂಡ್ ಕೋಸಂಬರಿ ತಿಂತಾ ಇದ್ದೀನಿ. ಗಾಯ್ಸ್ ಬನ್ನಿ ಟಿಫನ್ ಮಾಡೋಣ. ಆಲ್ರೆಡಿ ನಮ್ಮ ತಂಗಿ ಕೂತ್ಕೊಂಡು ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿ. ಓಕೆ ಗಾಯ್ಸ್, ಟಿಫನ್ ಮಾಡಿದ್ಮೇಲೆ ಸಿಗ್ತೀನಿ. 2000 years later. ನೋಡಿ ಗೈಸ್, ನಾನಮ್ಮನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ವಾಣಿಸ್ತಾವನೆ ಏನೋ ಅಷ್ಟೇ ತಿಂದ್ಬಿಟ್ಟು ಮತ್ತೆ ಅಲ್ಲೇ ಇಕ್ತಾವನೆ. ತೀಟಾಶ್ರೀ ಇವನ ಇಷ್ಟು ಮಾತ್ರ ಮಾಡಿದವ್ರು ನಮ್ ಗುಣ ಎಳ್ಮಗು ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಅಪ್ಪ ಡ್ಯಾಡಿ ಅಂತಾರದು ನಂಗೆ ಇವತ್ತು ಗೊತ್ತಾಗಿದ್ದು. ತಿಂಡಿ ತಗೋಬಾಶ್ರೀ. ಏನ್ ತಗೋಬತ್ತೀಯ? ಚಿಕನ್ ಬೇಡ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಕೋಳಿದು ಬೇಡ, ಕೊಡ್ಕೊಡ್. ಏನಾದ್ರು ಎಮ್ಮಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಮ್ಮಿ ಏನ್ ತಗೋಬತ್ತೀಯ? ಫ್ರೆಂಚ್ ಫ್ರೈಸ್ ಬೇಡ ಶ್ರೀ, ಬರ್ಗರ್. ಮೀಮಿ ಬೇಡ, ಬರ್ಗರ್. ಇವ ಯಾರ್ಯಾರು ಬರ್ತಾರೋ ಮರ ಈ ಮನೆ ಅಚ್ಚನೆ ಕೆಲ್ಸಕ್ಕ ಟೈಮ್ ಆಯ್ತಾ? ಓದ್ತೀಯ? ಬ್ಯಾಗ್ ಕೊಡಮ್ಮು. ಹೆಲ್ಮೆಟ್ ಎಲ್ಲಿ ಬಿಟ್ರಿ? ಇಲ್ಲ ತನ್ನೆಲ್ಲ ಪಪ್ಪ ಎತ್ಕೊಂಡೋಯ್ತು. ಒಂದ್ ನಿಮಿಷ ಅಶ್ವಿ, ಬೋಂಡೆ ತಕೋಬಾ. ಎಲ್ಲಿ ಹೋಗ್ತಾ ಇದ್ಯಾ ಶ್ರೀ? ಎಲ್ಲಿ ಹೋಗ್ತಾ ಇದ್ಯಾ? ಕೆಲ್ಸಕ್ಕ ಬಾಯ್ ಬಾಯ್ ಮಾಡೋ. ನೋಡಿ ಗಾಯ್ಸ್, ನಮ್ಮ ಅಷ್ಟೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಬಾಯ್ ಶ್ರೀ. ನನಗಿದ್ರ ಒಂಥರ ಸಂತೋಷ. 1 hour later. 1 ಗಂಟೆ ಆಗ್ತಿದೆ, ರೆಡಿ ಆಗಬೇಕು ನಾವು. ಒಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ನಾನು ಮತ್ತೆ ನನ್ನ ತಂಗಿ ನಕ್ಷತ್ರ ಬಾಯ್ಲಿ. ಗಾಯ್ಸ್, ನಾನು ನನ್ನ ತಂಗಿ ಇಬ್ರು ರೆಡಿ ಆಗಿದ್ದೀರಿ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ಸಹ ಮಾಡಿದ್ದೀನಿ. ಸೊ ನಾನು ಐಕಾರ್ಡಲ್ಲಿ ಟ್ಯಾಗ್ ಮಾಡಿ ಇಡ್ತೀನಿ, ಹೋಗಿ ನೋಡಿ. ಆ್ಯಂಡ್ ನಮ್ಮ ಫೈನಲ್ ಲುಕ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ ನೋಡಿ ಗೈಸ್, ನಮ್ಮ ಅಕ್ಕ ಹೂವು ಕಟ್ ಮಾಡ್ತಿದ್ದಾರೆ. ಹುಡುಗಿ ಹೇಗೆ ಕಾಣಿಸ್ತಿದ್ವಿ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಹಾಯ್ ಮಾಡಿ. ಓಕೆ ಬನ್ನಿ ಗಾಯ್ಸ್, ನಮ್ಮ ಫೈನಲ್ ಲುಕ್ನ ತೋರಿಸ್ತೀನಿ ನಿಮಗೆ. ಗಾಯ್ಸ್, ನಮ್ಮ ಫೈನಲ್ ಲುಕ್ನ ತೋರಿಸ್ತೀನಿ. ಫಸ್ಟ್ ಈಗ ನಾನು
ಗಾಯ್ಸ್ ನೋಡಿ, ಇದು ನನ್ನ ತಂಗಿ ಫೈನಲ್ ಲುಕ್. ನಾನೇ ರೆಡಿ ಮಾಡಿರೋದು. ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ನಮಗೆ ನಾವೇ ಬ್ಯೂಟಿ ಅಪ್ಪ ಅಲ್ವಾ? ಅಷ್ಟೇ. ನಮ್ಮ ಅಕ್ಕ ಸಖತ್ತಾಗಿ ಕಾಣಿಸಿದ್ದಾರೆ. ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಇವರು ಯಾರಂದ್ರೆ ನಮ್ಮ ಅಪ್ಪ ಅವರ ಅಕ್ಕನ ಮಗಳು, 2ನೇ ಮಗಳು. ಅಂದರೆ ನನಗೆ ಅತ್ತೆ ಮಗಳು. ನಾವು ಅವ್ರನ್ನ ಅಕ್ಕ ಅಂತ ಕರಿತೀವಿ. ಯಾವತ್ತೂ ಕರ್ದೇ ಇಲ್ಲ ಗೈಸ್. ಹೌದು ಗೈಸ್, ನಾನು ಸುಷ್ಮಾ ಅಂತಾನೆ ಕರೆಯೋದು. ವಿಡಿಯೋಗೋಸ್ಕರ ಮಾತ್ರ ಅಕ್ಕ ಅಂತ ಇರೋದು. ಸೊ ಅಟ್ಲೀಸ್ಟ್ ಅವಾಗಾದ್ರೂ ಖುಷಿ ಪಡ್ತಾರೆ ಅಂತ ಅಕ್ಕ ಅಂತ ಇದೀವಿ. ಕ್ಯೂಟ್ ಆಗಿದಾರಲ್ಲ? ಯಾವ ಇವೆಲ್ಲ ಹಂಗಾಡು. ಶ್ರೀಕಾರಣಿ ಶ್ರೀನಿವಾಸನಿ ಶೇಷಾದ್ರಿಗಿರಿವಾಸ ಶ್ರೀರಮಣನಿ ಶ್ರೀಚಕ್ರ ಶ್ರೀಶಂಕಭೂಷಿತನೇ ಆತ್ಮಾಯ ದೇಯಾಯ ಆರಾಧನೆ ಶಂಕರಿ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಘುಮಿಯ ಮನವ ಕೆಣಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದ್ರಿ ರಾಮದೇವನೇ ಶೇಷ ಶ್ಯಾಮದೇವನೇ ನೀ ಬಂದರೆ ಕಾಯೋ ನೀಲಾಮಯ ಶ್ರೀಕಾರಣಿ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಕಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಚೆನ್ನಾಗಿ ಆಡಿದ್ರು ಗಾಯ್ಸ್ ನಮ್ಮ ಅಕ್ಕ. ಹಾಡು ಈಗ ಪೂಜೆ ಮಾಡ್ತಿದ್ದಾರೆ. ಸುಷ್ಮಾ ಅವರೇ, ಚೆನ್ನಾಗಿ ಆಡಿದ್ದೀರಾ ಸಾಂಗ್. ಥ್ಯಾಂಕ್ ಯು ಸೊ ಮಚ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಜಗದೀಶ ಸರ್ವೇಶ ಮಲ್ಲೇಶ ಗೌರೇಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ. ಇರುವನು ನೆನೆದೋರ ಮನೆದಾಗ, ಇರುವನು ನೆನೆದೋರ ಮನೆದಾಗ. ಮೊಗ್ಗಲ್ಲಿ ಕುಳಿತಾನೆ, ಹೂವಲ್ಲಿ ನಗುತ್ತಾನೆ, ಮಾಯಾಗಿ ಮಲಗವನೆ ನಮ್ ಶಿವ. ಮನಸ್ಸಿಟ್ಟು ಕೂಗ ಬರ್ತಾನೆ, ಮನಸ್ಸಿಟ್ಟು ಕೂಗಲು ಬರ್ತಾನೆ. ಜಗದೀಶ ಸರ್ವೇಶ. ಗಾಯ್ಸ್, ಸಂಜೆ ಟೈಮ್ ಬೇಗ ಆಗಿತ್ತು. ಎಲ್ಲರೂ ಬೇಗ ರೆಡಿ ಆದ್ವಿ. ರೆಡಿ ಆದ್ಮೇಲೆ ಅಕ್ಕ ಪೂಜೆ ಮಾಡಿದ್ರು. ಸೊ ಪೂಜೆ ಮುಗಿಸಿದ ನಂತರ ನಮ್ಮ ಸುಕನ್ಯಕ್ಕ ಫಸ್ಟ್ ನಮ್ಮ ಸುಷ್ಮಾ ಅಕ್ಕಗೆ ಅರಿಶಿನ ಕುಂಕುಮ ಕೊಟ್ಟರು. ಸೊ ಅದಾದ್ಮೇಲೆ ಇಲ್ಲಿ ನಮ್ಮ ಸುಷ್ಮಾ ಅಕ್ಕ ನೋಡಿ ಅವ್ರ ಅಕ್ಕ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನಮ್ಮ ಅಕ್ಕ ಫುಲ್ ಎಮೋಷನಲ್ ಆಗಿಬಿಟ್ಟಿದ್ದಾರೆ. ಪಾಪ ಅಳ್ಬೇಡ ಸುಮ್ಮನೆ. ನಮ್ಮ ಸುಷ್ಮಾ ಅಕ್ಕಗೆ ಅರಿಶಿನ ಕುಂಕುಮ ಕೊಟ್ಟಿದ್ದಾದ್ಮೇಲೆ ನನಗೂ ಅರಿಶಿನ ಕುಂಕುಮ ಕೊಟ್ಟರು. ನನಗೂ ಒಂದು ಜೊತೆ ಬಟ್ಟೆ ಎಲ್ಲ ತೊಗೊಬಂದಿದ್ರು ಗಾಯ್ಸ್ ಹಬ್ಬಕ್ಕೆ. ಗಾಯ್ಸ್, ಅಕ್ಕ ಪ್ರತಿ ವರ್ಷವೂ ಸಿಂಪಲ್ಲಾಗಿ ಹಬ್ಬ ಮಾಡ್ತಾಯಿದ್ರು. ಬಟ್ ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾ ಇದ್ದಾರೆ. ಹಾಗೆ ನಾನು ಅಕ್ಕ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡೆ. ಬಂದವ್ರಿಗೆ ಅರಿಶಿನ ಮತ್ತೆ ಕುಂಕುಮ ಕೊಡೋದಕ್ಕೆ ನನ್ನ ಮತ್ತೆ ನನ್ನ ತಂಗಿನ ಬಿಟ್ಬಿಟ್ಟು ಹೋಗಿದ್ದಾರೆ ನಮ್ಮ ಅಕ್ಕ ಅವರು. ನಮ್ಮ ತಂಗಿ ಪಾಪ ಎಲ್ಲ ನೀಟಾಗಿ ಜೋಡಿಸಿಕ್ಕಿದ್ದಾರೆ. ತೋರಿಸ್ತೀವಿ ನೋಡಿ ಗೈಸ್. ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದಾನೆ ಎಲ್ಲರೂ ಬಂದಾಗ ಕೊಡೋದಕ್ಕೆ. ಎಷ್ಟು ಸಕಲಾಗಿ ಕಾಣಿಸ್ತಾರ ನಕ್ಷತ್ರ. ನಾಳೆ ರೆಡಿ ಮಾಡಿದ್ದು. ಯಾರಲ್ಲ ಅವಳು ಹುಡುಗಿ? ದೇವ ಇದ್ದಂಗಳೆ ಒಂದ್ ಮಣ ಮೇಕಪ್ ಹಾಕೊಂಡು ಬಳೆ ಇಲ್ಲ ಅಷ್ಟೇನ ಇರೋದು, ಖಾಲಿ ಅದು. ಕೊಡ್ ಬನ್ನಿ, ಬನ್ನಿ ಅಷ್ಟಾಗಿ ತಗೊಂಡೋಗಿ. ಬರ್ರಿ ಬರ್ರಿ ಬೇಗ ಬರ್ರಿ. ನಮ್ಮನ್ನ ಬಿಟ್ಬಿಟ್ಟು ಅವ್ರೇನೋ ತಿನ್ಕೊ ಬರ್ತಾ ಇದಾರೆ ನಕ್ಷತ್ರ. ಬಾ. ಎಷ್ಟು ನಿಧಾನಾಗಿ ಬರ್ತಾರೆ ನೋಡಿ ನಮ್ಮ ಅಕ್ಕ. ನೋಡಿ ಗಾಯ್ಸ್, ನಮ್ಮನ್ನ ಬಿಟ್ಬಿಟ್ಟು ಬಾದುಷಾ ತಿನ್ಕೊ ಬಂದಿದ್ದಾರೆ. ನನ್ಕ ಬಾದುಷಾ ನಂಗೆ ಚಕ್ಲಿ. ಸ್ವಲ್ಪ ಬಾದುಷಾ ಕೊಡಿ. ನೀನು ನಂಗೆ ಸ್ವಲ್ಪ ಚಕ್ಲಿ ಮಾಡು. ಅದೇ ಆಯ್ತಾ ಬಾದುಷಾ ಸ್ವಲ್ಪ ಕೊಡು. ಚಕ್ಲಿ ಚಕ್ಲಿ ಎಲ್ಲ ತಿನ್ಕೊಬಿಟ್ಲು. ಒಂಚೂರು ಕೊಟ್ಟಿಲ್ಲ.
ಭಾಳ ಸಖತ್ತಾಗಿತ್ತು. ಇನ್ನೊಂದು ಕೊಟ್ಟಿಲ್ಲ ಅವರು, ಒಂದೇ ಕೊಟ್ಟಿದ್ದು. ಈ ಸುಷ್ಮಾದ ಗಾಯ್ಸ್ ಹಬ್ಬ ಎಲ್ಲ ಮುಗೀತು, ಮನೆಗೆ ಬಂದಿದ್ದು ಅರ್ಶಕ್ಕೆ ಎಲ್ಲ ಕೊಟ್ವಿ. ಆ್ಯಂಡ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೇನು ಡಿನ್ನರ್ ಮಾಡಬೇಕು ಗಾಯ್ಸ್. ಅಡುಗೆ ಏನೇನು ಮಾಡಿದ್ರು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಊಟ ಮಾಡಬೇಕು, ಎಲ್ಲರೂ ವೆಯ್ಟಿಂಗು. ಗಾಯ್ಸ್ ನೈಟಲ್ಲಿ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಲಕ್ಷ್ಮಿ. ಏನೋ ಶ್ರೀ ಹಂಗೋರೈಸ್ತಾ ಇದೆಯಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ತಿನ್ನು ಬುವಾ, ಚೆನ್ನಾಗೈತಾ? ಹೆಂಗೈತೆ? ಹಾಂ ಸೂಪರ್ ಆಗೈತಾ? ಎಮ್ಮಿ ಆಗೈತಾ? ಹೇಳಾಗೆ ಒಂದು ಸಾಕು ಹೆಂಗಿದ್ರು ಕಾಪಿ ಹೇಳ್ಬೇಕಾದ್ರೆ ಸಾಂಗ್ ಹಾಕಿದ್ರೆ ಅಷ್ಟೇ. ಯಾರು ಬೋ ಮಾಡಿದ್ದ? ನಾನು ಕಣ್ಣುಡಿಬೇಡ ಇನ್ನು. ಕಣ್ಣು ಹೆಂಗಡಿ ಅಷ್ಟೇ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿ ನಮ್ಮ ಆಸ್ತಿ ಅವ್ರ ಮಮ್ಮಿಗೆ ಊಟ ಮಾಡಿಸ್ತಾ ಇದ್ದಾನೆ. ಹಾಗೆ ನಾನು ಕಲ್ಬಿಟ್ಟು ಚಿಂಚು ಬಾಳೆಹಣ್ಣು ತಿನ್ನಿಸ್ತೀನಿ ಪಕ್ಕದಲ್ಲಿ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದಾನೆ. ಗೈಸ್ ನಾವೇನಾದ್ರೂ ಅಡುಗೆ ಚೆನ್ನಾಗಿ ಮಾಡಿದ್ರೆ ಅವನು ಸೂಪರ್ ಆಗಿ ಮಾಡಿದ್ರೆ ಅಂತ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ, ತುಂಬಾ ಖುಷಿ ಆಗುತ್ತೆ. ಗಾಯ್ಸ್ ಈಗ ನಾವೆಲ್ಲ ಊಟ ಮಾಡೋದು ಕುತ್ಕೊಂಡಿದ್ದೀವಿ. ಬನ್ನಿ ಏನೇನು ಅಡುಗೆ ಮಾಡಿದ್ರು ಅಂತ ತೋರಿಸ್ತೀನಿ. ಒಬ್ಬಟ್ಟು, ಬೋಂಡ, ಕೋಸಂಬರಿ, ಅಲ್ಲಿ ಉಪ್ಪಿತ್ತು. ನಮ್ಮ ಆಶೆ ನೋಡಿ ಉಪ್ಪು ತಿಂದ್ಬಿಟ್ಟು ಹೋಗಿದ್ದಾನೆ. ಆಮೇಲೆ ಪಲ್ಯ ಆ್ಯಂಡ್ ಹಪ್ಳ, ಅನ್ನ ರಸ ಮಾಡಿದ್ದಾರೆ. ಸೊ ಬನ್ನಿ ಬ್ಯಾಟಿಂಗ್ ಶುರು ಮಾಡೋಣ. ಫಸ್ಟ್ ಒಬ್ಬಟ್ಟು. ಒಬ್ಬಟ್ಟು ಅದು ಕಳ್ಸ್ಮಾಕಿದ್ರೆ ಅದಕ್ಕೆ ಯೆಲ್ಲೋ ಕಲರ್ ಐತೆ. ವೈಟ್ ಒಬ್ಬಟ್ಟು ಐತಲ್ಲಕ್ಕ, ಸಕ್ಕರೆ ಒಬ್ಬಟ್ಟು. ಜೇನೇನು ಮಾಡ್ಕೊಳ್ತೀವಳ ಕಂಪಿತ್ತು ಬೇಕಾಗಿದೆ ಗಂಡ ಹೇಳಿದೆ ನಾನು. ಅನ್ನ ರಸ ಬರ್ತಿದೆ. ಸಾಕು ವಿಡಿಯೋ ಕಟ್ಕೋಬೇಡ, ಸಾಕು. ನನಗೆ ಅನ್ನ ರಸಮ್ ಇಷ್ಟ, ಬಟ್ ಈ ರಸ ಇಷ್ಟ ಇಲ್ಲ ನನಗೆ. ಜೀರಿಗೆ ರಸ ಅಂದರೆ ತುಂಬ ಇಷ್ಟ. ಬಿಸಿ ಬಿಸಿ ಇದೆ. ಓಕೆ ಗಾಯ್ಸ್, ನಾನು ಊಟ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಹೋಗಿ ಊಟ ಮಾಡ್ಕೊಳ್ಳಿ. ಗಾಯ್ಸ್ ಹಬ್ಬ ಎಲ್ಲ ಮುಗೀತಾಗೆ ಈಗ ತಾನೇ ಊಟ ಮುಗಿಸ್ದೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಮ್ಮ ಚಾನಲ್ಗೆ ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಟನ್ ಅಂತ ಹೊಡೀರಿ. ಓಕೆ ಗಾಯ್ಸ್, ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್.